ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ಡೈಲಿ ಡ್ರೀಮ್ ಸೇವೆ ಮೂಲಕ ಇವತ್ತು ನಿಮ್ಮನ್ನು ಸಂಧಿಸುವಂತೆ ಕರ್ತನ ಕೊಟ್ಟ ಈ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಡೈಲಿ ಸೇವೆ ಮೂಲಕ ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್. ನಾನು ಕ್ರಿಸ್ತ ಯೇಸುನಲ್ಲಿ ನಂಬುತ್ತಿದ್ದೇನೆ. ಈ ಡೈಲಿ ಸೇವೆ ನಿಮಗೆ ಪ್ರತಿದಿನ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬ್ತಿದ್ದೇನೆ. ಕಾರಣ ದೇವರು ವಾಕ್ಯವಾಗಿದ್ದಾರೆ. ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಸೌಖ್ಯ ಇದೆ, ವಾಕ್ಯದಲ್ಲಿ ಸಮಾಧಾನ ಇದೆ, ವಾಕ್ಯದಲ್ಲಿ ಮುಖ್ಯವಾಗಿ ರಕ್ಷಣೆ ಇದೆ. ಪ್ರಿಯ ಮಕ್ಕಳೇ, ಆದ್ದರಿಂದ ಈ ಡೈಲಿ ದಿವಸ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವ ಪ್ರತಿಯೊಂದು ದೇವರ ಮಕ್ಕಳನ್ನು ಕರ್ತನು ಎಲ್ಲ ಕಾರ್ಯದಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇಲೆ ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದಕ್ಕೆ ಮುಂಚೆ ಪರಿಶುದ್ಧ ಗ್ರಂಥದಿಂದ ಒಂದು ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ನಾನು ಕರ್ತನಲ್ಲಿ ಆಸೆ ಬಿಡೋನಾಗಿದ್ದೇನೆ. ಯೋಹಾನ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಾಕ್ಯ, ಜಾನ್ 16:20. ಅಲ್ಲಿ ಯೋಹಾನ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಾಕ್ಯ ಈ ರೀತಿ ದೇವರ ವಾಕ್ಯ ಬರೆದ್ಬಿಟ್ಟಿದೆ: ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ದೇವರ ವಾಕ್ಯವನ್ನು ಕೇಳಿದ್ರು ನಿಮ್ಮನ್ನು ನೋಡಿ ದೇವರು ಹೇಳ್ತಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಇವತ್ತು ನೀನು ನಂಬುವುದಾದರೆ, ನನ್ನ ವಾಕ್ಯವನ್ನು ಅಂಗೀಕರಿಸುವುದಾದರೆ, ವಿಶ್ವಾಸ ಮಾಡುವುದಾದರೆ ನಿಮ್ಮ ದುಃಖವು ಹೋಗಿ ನಿಮಗೆ ಸಂತೋಷ ಬರುವುದು. ಆಮೇಲೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ನಾವು ನೋಡುವಾಗ ಅನೇಕ ಜನರು ದುಃಖದಲ್ಲಿ ಜೀವಿಸ್ತಿದ್ದಾರೆ. ಅನೇಕ ಕಾರ್ಯದಲ್ಲಿ, ಅನೇಕ ಕಾರ್ಯವಾಗಿ ವಿಧಗಳಲ್ಲಿ ದುಃಖವನ್ನು ಪಡುತ್ತಿರೋದನ್ನ, ಚಿಂತೆಯನ್ನು ಪಡುವುದನ್ನು ನಾವು ನೋಡ್ತಿದ್ದೇವೆ. ಇವತ್ತು ಪ್ರಿಯ ಮಕ್ಕಳೇ, ದುಃಖಕ್ಕೆ ಏನು ಒಂದೇ ಒಂದು ಮಾರ್ಗ ಅಂದರೆ ಅದು ಆ ದೇವರಾದ ಯೇಸು ಸ್ವಾಮಿ. ಆತ ನಿಮ್ಮ ನೋಡಿದ್ದಾನೆ, ಮಗನೇ, ಮಗಳೇ, ಯಾವುದಕ್ಕೂ ದುಃಖ ಪಡಬೇಡ. ನಿನ್ನ ದುಃಖ, ನಿನ್ನ ಚಿಂತೆ, ನಿನ್ನ ಯೋಚನೆ, ನಿನ್ನ ಭಾರ, ನಿನ್ನ ಕಷ್ಟ ಎಲ್ಲವನ್ನ ನನ್ನ ಮೇಲೆ ಹಾಕು. ನಾನು ನಿನಗೆ ಬಿಡುಗಡೆ ಕೊಡ್ತೀನಿ. ನಾನು ನಿನಗೆ ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸ್ತೀನಿ. ಆಮೇಲೆ ಸತ್ಯದಲ್ಲಿ ನೋಡುವಾಗ ಇವತ್ತು ಅನೇಕ ದೇವರ ಮಕ್ಕಳು ಅನೇಕ ಕಾರ್ಯದಲ್ಲಿ ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ ಅವರು ದುಃಖ ಪಡುವುದನ್ನು, ಕೊರುವುದನ್ನು, ವೇದನೆ ಪಡುವುದನ್ನು, ಅವರು ಕಷ್ಟಪಡೋದನ್ನು ನಾವು ನೋಡಬಹುದು. ಮಕ್ಕಳೇ, ಸತ್ಯದಲ್ಲಿ ನೋಡುವಾಗ ಅನ್ನಾಲಿ ಎಂಬ ಸಹೋದರಿ, ಅವಳಿಗೆ ಮದುವೆಯಾಗಿ ಮಕ್ಕಳ ಭಾಗ್ಯ ಇಲ್ಲ. ಆತನ ಗಂಡ ಇನ್ನೊಂದು ಮದುವೆ ಮಾಡಿಕೊಳ್ತಾನೆ. ಬಂದಂಥ ಎರಡೇ ಹೆಂಡತಿ ಈ ಮೊದಲನೇ ಹೆಂಡತಿಯಾದ ಅನ್ನಾಳಿಗೆ ಅನೇಕ ರೀತಿಯಲ್ಲಿ ನಿಂದಿಸ್ತಾಳೆ, ಅವಮಾನ ಪಡಿಸ್ತಾಳೆ, ಅನೇಕ ಪರ್ಯಾಸ ಮಾಡ್ತಾಳೆ. ಈ ಅಣ್ಣನ ಜೀವನದಲ್ಲಿ ಅವಳಿಗೆ ದುಃಖ, ಕಣ್ಣೀರು, ವೇದನೆ. ಮಕ್ಕಳೇ, ಒಂದು ದಿನ ಅವರು ದೇವಾಲಯಕ್ಕೆ ಹೋದಾಗ ದೇವರು ನೋಡಿ ಕಣ್ಣೀರಿಂದ ಪ್ರಾರ್ಥಿಸಿದಳು. ತನ್ನ ಮನಸ್ಸಲ್ಲಿದ್ದಂಥ ದುಃಖವನ್ನು, ವೇದನೆಯನ್ನು, ಭಾರವನ್ನು, ಕಷ್ಟವನ್ನು ದೇವರ ಪಾದದಲ್ಲಿ ಕಣ್ಣೀರಿನ ಮೂಲಕ ಪ್ರಾರ್ಥನೆಯಲ್ಲಿ ಸುರಿಸುವುದನ್ನು ನೋಡುತ್ತೀವಿ. ಇದನ್ನು ಸೇವಕರು ನೋಡಿ ಈ ಹೆಂಗಸು ಕುಡಿದಿರಬಹುದು ಎಂಬುದಾಗಿ ಆತನು ಕೂಡ ನೆನೆಸ್ತಾನೆ. ಅದೇ ಹೇಳುತ್ತದೆ, ಮನುಷ್ಯ ಮುಖ ನೋಡ್ತಾನೆ, ಏಸಪ್ಪ ನಮ್ಮ ಹೃದಯ ನೋಡ್ತಾರೆ. ಒಂದು ವೇಳೆ ಈ ವಾಕ್ಯವನ್ನು ಕೇಳ್ತಿರೋ ನೀವು ಯಾವ ದುಃಖದಲ್ಲಿದ್ದೀರಾ, ಯಾವ ವೇದನೆಯಲ್ಲಿದ್ದೀರಾ, ನಿಮ್ಮ ಚಿಂತೆ ಏನು ನನಗೆ ಗೊತ್ತಿಲ್ಲದಿರ್ಬೋದು. ಆದರೆ ನಿಮ್ಮನ್ನು ಪ್ರೀತಿಸುವಂಥ ಯೇಸು ಸ್ವಾಮಿ ನಿಮ್ಮ ಹೃದಯವನ್ನು ಬಲ್ಲವನಾಗಿದ್ದಾನೆ. ಆತನು ಇವತ್ತು ನೀವು ನಂಬಿಕೆ ಇಡುವುದಾದರೆ ನಿಮ್ಮ ಜೀವಿತದಲ್ಲಿರುವಂಥ, ನಿಮ್ಮ ಮನಸ್ಸು, ಹೃದಯದಲ್ಲಿರುವಂಥ ಎಲ್ಲ ದುಃಖಗಳಿಂದ, ಚಿಂತೆಯಿಂದ, ವೇದನೆಯಿಂದ ನಿಮ್ಮನ್ನು ಬಿಡುಗಡೆ ಕೊಟ್ಟು ಒಂದು ದೊಡ್ಡ ಸಮಾಧಾನ, ಸಂತೋಷವನ್ನು ಉಂಟು ಮಾಡಿದ್ದಾರೆ. ಯಾವಾಗ ಈ ಅಣ್ಣಾಳು ಕಣ್ಣೀರಿಂದ ಪ್ರಾರ್ಥಿಸಿ ತನ್ನ ದುಃಖವನ್ನು ಪ್ರಾರ್ಥನೆ ಮೂಲಕ ಕಣ್ಣೀರು ಸುರಿಸಿದಳು, ಸತ್ಯ ಇರುತ್ತದೆ,
ಸ್ವಾಮಿ ಆಕೆಯ ಪ್ರಾರ್ಥನೆ ಕೇಳಿ ಅವಳ ಕಣ್ಣೀರನ್ನು ಒಡಿಸಿ ಅವಳ ದುಃಖವನ್ನು ನೀಗಿಸಿ ಬರುವ ವರ್ಷದಲ್ಲಿ ಅವಳಿಗೆ ಒಂದು ಗಂಡು ಮಗನ ದೇವರು ಅನುಗ್ರಹಿಸಿದರು. ನೋಡುತ್ತೆ ಮಕ್ಕಳೇ, ಅಯ್ಯೋ ನನ್ನ ಕುಟುಂಬ ಹೀಗಿದೆ, ನನ್ನ ಜೀವಿತ ಹೀಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಬೆಲವಿನ ವ್ಯಾಧಿ ಈ ರೀತಿ ಇದೆ, ನನಗೆ ಸಾಲ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಕೆಲಸ, ಅದನ್ನು ನೆನೆಸಿ ಚಿಂತೆ ಮಾಡುವುದರಿಂದ, ನೀವು ದುಃಖ ಪಡುವುದರಿಂದ, ನೀವು ಕಣ್ಣೀರು ಸುರಿಸಿದ ಏನು ಪ್ರಯೋಜನ ಇಲ್ಲ. ಅದನ್ನು ನೀವು ಭಾರ ಹೊತ್ಕೊಳ್ತಾ ಅದು ಕಷ್ಟ ಜಾಸ್ತಿ ಆಗುತ್ತದೆ, ದುಃಖ ಜಾಸ್ತಿ ಆಗುತ್ತದೆ, ಜೀವನ ಮುಂದೆ ಸಾಗಲು ತುಂಬ ಕಷ್ಟ ಆಗುತ್ತದೆ. ಹಾಗಾದರೆ ಅದಕ್ಕೇನು ಮಾರ್ಗ? ಹಾಗಾದರೆ ಬ್ರದರ್, ನಾವು ಏನು ಮಾಡಬೇಕು? ಪ್ರಾರ್ಥನೆ ಮೂಲಕ ಕಣ್ಣೀರಿಂದ ದೇವರ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿರುವಂಥ, ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ದುಃಖವನ್ನು, ಎಲ್ಲ ಚಿಂತೆಯನ್ನು, ಎಲ್ಲ ಯೋಚನೆಯನ್ನು, ಎಲ್ಲ ಭಾರವನ್ನು ಆತನ ಪಾದದಲ್ಲಿ ಸುರಿಸಿ ಆತನು ನಿಮ್ಮ ಚಿಂತೆನೆಲ್ಲ ನೀಗಿಸಿ, ನಿಮ್ಮ ದುಃಖವೆಲ್ಲ ನೀಗಿಸಿ ನಿಮಗೆ ಸಂತೋಷವನ್ನು ಉಂಟು ಮಾಡ್ತಾರೆ. ನೋಡಿದ್ರಲ್ಲ, ಅನ್ನಲ್ಲ ಅವಳಿಗೆ ಎಷ್ಟು ಅವಮಾನ ದುಃಖ ಇತ್ತು. ಪ್ರಾರ್ಥನೆ ಮೂಲಕ ಪ್ರಾರ್ಥಿಸಿದಾಗ, ಕಣ್ಣೀರು ಸುರಿಸಿದಾಗ ದೇವರು ಕಣ್ಣೀರು ಒರೆಸಿದ್ದು ಮಾತ್ರ ಅಲ್ಲ, ಪ್ರಾರ್ಥನೆ ಕೇಳಿದ್ದು ಮಾತ್ರ ಅಲ್ಲ, ಅವಳ ದುಃಖವನ್ನು ನೀಗಿಸುವಂತೆ ಒಂದು ಗಂಡು ಮಗನ ಕೊಟ್ಟು ಸಂತೋಷಪಡಿಸಿದರು. ಅದೇ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನ ಎಲ್ಲ ದುಃಖವನ್ನು ಕಣ್ಣೀರಿಂದ ಪ್ರಾರ್ಥಿಸುವಾಗ ದೇವರು ಅದನ್ನು ನೀಗಿಸಿ ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆಯ ಸಮಯ ಸ್ತೋತ್ರಪ್ಪ. ಈ ಡೈಲಿ ಸೇವೆ ಮೂಲಕ ಯಾರೆಲ್ಲ ವಾಕ್ಯವನ್ನು ಕೇಳಿ ದುಃಖದಲ್ಲಿ, ಚಿಂತೆಯಲ್ಲಿ, ಯೋಚನೆಯಲ್ಲಿ, ಕಣ್ಣೀರಲ್ಲಿ ಮುಳುಗಿದಾರಪ್ಪ, ಅವತ್ತು ಅನ್ನಲ್ಲ ಕಣ್ಣೀರಿನ ಪ್ರಾರ್ಥನೆ ಕೇಳಿ ಅವಳ ದುಃಖವನ್ನು ನೀಗಿಸಿ ಅಪ್ಪ ಅದ್ಭುತ ಮಾಡಿ ಸಂತೋಷ ಕೊಟ್ಟಲ್ಲಪ್ಪ. ಅದೇ ರೀತಿ ಸಪ್ಪ ಯಾವ ಕಾಲದಲ್ಲಿ ದುಃಖದಲ್ಲಿದ್ದಾರೋ, ಚಿಂತೆಯಲ್ಲಿದ್ದಾರೋ, ವೇದನೆಯಲ್ಲಿದ್ದಾರೋ, ಕಣ್ಣೀರಲ್ಲಿದ್ದಾರೋ, ಯಾವ ಕಾರ್ಯ ಕುರಿತು ದುಃಖ ಪಡ್ತಿದ್ದಾರೋ ಅದೆಲ್ಲ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನೀಗಲ್ಪಟ್ಟು ಅಪ್ಪ ಇವರ ಜೀವನದಲ್ಲಿ ಸಂತೋಷವಾಗಲಿ ಕರ್ತನೇ. ಆ ರೀತಿ ಮಾಡಿದ್ದಕ್ಕೆ ಸ್ತೋತ್ರ. ಆಶೀರ್ವದಿಸ್ತೀನಿ. ನಿಮ್ಮ ನಾಮ ಮಾತ್ರ ಮಹಿಮೆ ಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.